Hello, my dear students. Welcome back to Sri Hari Raghavendra Academy. In this class, I'll be teaching you the conditional formatting with creation of data bars, which is our part 4 in the conditional formatting. Before we begin the class, let's start the class with a prayer. Gnananandamayam Devam Nirmala Spatikakrutim Adharam Sarva Vidyanam Hayagrivam Upasmahe Namaste Sharada Devi काश्मीरपुरवासिनी विद्यारंभं करिष्यामि सिद्धिर्भवतु मे सदा. By taking the divine blessings of Saraswati Devi and Hayagriva Swami, let's start today's class. Guys, if you have not subscribed to the channel, please do subscribe to the channel and hit the like button and click on the bell icon to get the further information whenever we post a video in the channel. In today's class, what we are going to discuss is the upgraded version of data bars. In the last class, if you do remember, we created a bar for this number. Say for example, there are a certain students who have scored 24 and who have got 19, 20, etc. So if these values are directly put on in the notice board, say for example, people who have got the fail marks might get feel humiliated. ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗ್ಬೋದು. ನಾವು ಈ ಕಂಪ್ಲೀಟ್ ರಿಸಲ್ಟ್ ಶೀಟ್ ನ ನೋಟಿಸ್ ಬೋರ್ಡ್ ಅಲ್ಲಿ ಪೇಸ್ಟ್ ಮಾಡಿದಾಗ someone who has got 100 might feel happy, ಬಟ್ 19, 20, 24 ಯಾರು ಫೇಲ್ ಆಗಿದ್ದಾರೆ ಅವರು ಆ ಮಾರ್ಕ್ಸ್ ನ ನೋಟಿಸ್ ಬೋರ್ಡ್ ಅಲ್ಲಿ ನೋಡಿದಾಗ ಅವ್ರ ಮನ್ಸಿಗೆ ಬೇಜಾರಾಗ್ಬೋದು. ಸೊ ಇನ್ಸ್ಟೆಡ್ ಆಫ್ ನಾವು ಡೈರೆಕ್ಟ್ ಆಗಿ ಮಾರ್ಕ್ಸ್ ಕಾಲಮ್ ನ ಡಿಸ್ಪ್ಲೇ ಮಾಡೋದ್ರ ಬದಲು ಆ ಮಾರ್ಕ್ಸ್ ಕಾಲಮ್ ನ ಬಾರ್ ಆಗಿ ಕನ್ವರ್ಟ್ ಮಾಡಿದ್ರೆ, ಬಾರ್ ಲೈನ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟ್ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗ್ದೇನೆ ಇರೋದ್ರಿಂದ ಇಂಪ್ಯಾಕ್ಟ್ ತುಂಬಾ ಕಡಿಮೆ ಇರುತ್ತೆ. ಯೂಶಲಿ ಇನ್ ದಿ ಆರ್ಗನೈಸೇಷನ್ಸ್ ಏನಾಗುತ್ತೆ, ಇಫ್ ದ ಮ್ಯಾನೇಜರ್ ಇಸ್ ಪ್ರೆಸೆಂಟಿಂಗ್ ಅನ್ ಇನ್ಫಾರ್ಮೇಶನ್ ಅಬೌಟ್ ಇಸ್ ಸೇಲ್ಸ್ ಟೀಮ್ಮೇಟ್ಸ್, ಒಂದ್ 10 ಜನ ಟೀಮಲ್ಲಿ ಇರ್ತಾರೆ ಅನ್ಕೊಳ್ಳಿ, ಇದ್ರಲ್ಲಿ ಯಾರೋ ಒಬ್ಬ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಅವ್ನಿಗೆ ಎಕ್ಸಲೆಂಟ್ ಕಮಿಷನ್, ಎಕ್ಸಲೆಂಟ್ ಇನ್ಸೆಂಟಿವ್ಸ್ ಬಂದಿರುತ್ತೆ ಅನ್ಕೊಳ್ಳಿ. ಈಗ ಬೇರೆ 9% ಅದನ್ನ ನೋಡಿದಾಗ ತುಂಬಾ ಜನಗಳು ಏನಾಗುತ್ತೆ, ಗುಡ್ ಟರ್ಮ್ಸ್ ಅಲ್ಲಿ ತಗೊಳಲ್ಲ. ಸೊ ದೇ ವಿಲ್ ಫೀಲ್ ಜೆಲಸ್. ಯಾವ ರೀತಿ ಅವ್ರನ್ನ ಕೆಳಗಡೆ ಹಾಕ್ಬೇಕು, ಯಾವ ರೀತಿ ಪಾಯಿಂಟ್ ಔಟ್ ಮಾಡಿ ಮಿಸ್ಟೇಕ್ ಐಡೆಂಟಿಫೈ ಮಾಡ್ಬೇಕು ಅಂತಾರೆ. ಸೊ ಇದಕ್ಕೇನೆ ಏನ್ ಮಾಡ್ತಾರೆ ಕಾರ್ಪೊರೇಟ್ ಕಂಪ್ನೀಸ್ ಎಲ್ಲ, ಸೀಕ್ರೆಸಿಸ್ ಮೇಂಟೈನ್ ಮಾಡೋದಕ್ಕೆ ಎಂಪ್ಲಾಯಿ ಪರ್ಫಾರ್ಮೆನ್ಸ್ಗೆ ಅವ್ರ ಪರ್ಫಾರ್ಮೆನ್ಸಸ್ನೆಲ್ಲ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅಲ್ಲಿ ವಿತೌಟ್ ನಂಬರ್ ಪೋರ್ಟ್ರೇ ಮಾಡ್ತಾರೆ. ಬಿಕಾಸ್ ನಂಬರ್ ಡೈರೆಕ್ಟ್ಲಿ ವ್ಯೂ ಕಾಣ್ತು ಅಂತಂದ್ರೆ ಸರ್ಟನ್ ಟೈಮ್ಸ್ ಇಟ್ ಆಲ್ವೇಸ್ ಗೋಸ್ ಇನ್ ಅ ನೆಗೆಟಿವ್ ವೇ ರಾದರ್ ದನ್ ದಿ ಪಾಸಿಟಿವ್ ವೇ. ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಡ್ ದಿಸ್, ರೈಟ್? ಸೊ ವಿ ಸೆಲೆಕ್ಟೆಡ್ ಇಟ್ and we went to conditional formatting, we went to data bar, solid fill, click on OK. So we got this. So we exactly got this. Yes or no, student? Now if I don't want these numbers to be here, I will just select the files again. I'll go to conditional formatting, I'll go to manage rule, and I'll go for editing the rule, and I will click on show data bar only and click on OK and click on apply and click on OK. So now what happened? Number got deleted. ಇದೆಲ್ಲ ನಂಬರ್ ಇತ್ತು, ನೀವು ಅಬ್ಸರ್ವ್ ಮಾಡಿದ್ರ ಈ ನಂಬರ್ ಎಲ್ಲ ಏನಾಯ್ತು, ಇವಾಗ ಡಿಲೀಟ್ ಆಯ್ತು, ಬರೀ ಗ್ರಾಫ್ ಮಾರ್ಕ್ಸ್ ಡಿಸ್ಪ್ಲೇ ಆಯ್ತು. ಬಟ್ ಇವಾಗ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇ ನಂಬರ್ ಡಿಲೀಟ್ ಆಗಿದೆ, ಬಟ್ ಆಕ್ಚುಲಿ ಎಕ್ಸೆಲ್ ನಂಬರ್ ನ ಡಿಲೀಟ್ ಮಾಡಿದ್ಯಾ? ಇಲ್ಲ, ಬಿಕಾಸ್ ಈ ಗ್ರಾಫ್ ಏನ್ ಕ್ರಿಯೇಟ್ ಆಗಿದೆ ಇದು ನಂಬರ್ ಬೇಸ್ ಮೇಲೆ ಕ್ರಿಯೇಟ್ ಆಗಿರೋದ್ರಿಂದ ಇದು ಡಿಲೀಟ್ ಆಗಲ್ಲ. ಮತ್ತೆ ಈ ನಂಬರ್ ನಾವು ಎಲ್ಲಿ ನೋಡ್ಬೋದು ಅಂದ್ರೆ, ಯು ಕ್ಯಾನ್ ಸಿ ಇಟ್ ಇನ್ ದಿ ಫಾರ್ಮುಲಾ ಬಾರ್ 85. ಈಗ ನೋಡಿ, ಈ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿದ್ರೆ 78, ಈ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿದ್ರೆ 19. ಗೊತ್ತಾಗ್ತದೆ ಅಲ್ವಾ? ಇವಾಗ ದೇರ್ ಇಸ್ ಒನ್ ಮೋರ್ ಥಿಂಗ್. ಈಗ ನನಗೆ ಮಾರ್ಕ್ಸ್ ಏನಿತ್ತು, ಒರಿಜಿನಲ್ ಮಾರ್ಕ್ಸ್ ಲೈಕ್ ದಿಸ್ 85, 92, ಈ ಮಾರ್ಕ್ಸ್ ಕಾಲಮ್ ಇದ್ದಿದ್ದ ಜಾಗದಲ್ಲಿ ಇರಬೇಕು. ಬಟ್ ಅದ್ರ ನೆಕ್ಸ್ಟ್ ಕಾಲಮ್ ಅಲ್ಲಿ ನನಗೆ ಏನ್ ಬೇಕು, ಗ್ರಾಫ್ ಬೇಕು. ಇದನ್ನ ನಾವು ಯಾವ ರೀತಿ ಮಾಡಬೇಕು, ನನಗೆ ಫಸ್ಟ್ ಕಾಲಮ್ ಅಲ್ಲಿ ಮಾರ್ಕ್ಸ್ ಎಕ್ಸಾಕ್ಟ್ಲಿ ನ್ಯೂಮರಿಕಲ್ ಅಲ್ಲಿ ರೆಪ್ರೆಸೆಂಟ್ ಇರಬೇಕು, ಅಂಡ್ ಇನ್ ದಿ ಸೆಕೆಂಡ್ ಕಾಲಮ್ next to that I want the entire numerical data to be displayed in the graph also. ಅದಕ್ಕೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಕ್ಲಿಯರ್ ರೂಲ್ಸ್ ಕೊಟ್ಬಿಡ್ತೀನಿ ನಿಮಗೆ ಹೇಳ್ಕೊಡೋದಕ್ಕೆ. ಕಂಡೀಷನಲ್ ಫಾರ್ಮ್ಯಾಟಿಂಗ್, ಕ್ಲಿಯರ್ ರೂಲ್, ಕ್ಲಿಯರ್ ದಿ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್. ಎಂಟೈರ್ ಶೀಟ್ ಅಂದ್ರೆ ಎಲ್ಲ ಎಂಟೈರ್ ಶೀಟ್ ಹೋಗ್ಬಿಡುತ್ತೆ ಸೆಲೆಕ್ಟೆಡ್ ಸೆಲ್ಸ್ ಅಲ್ಲಿ. ಸೊ ನನಗೆ ಇದು ಆಸ್ ಯೂಶಲ್ ನಿಮ್ಗೆ ಇಟ್ಕೊಳ್ಳಿ. ನಾನೇನ್ ಮಾಡ್ತೀನಿ ಅಂತಂದ್ರೆ ಒಂದು ಹೊಸದ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ಗ್ರಾಫ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ. ಇವಾಗ ನನಗೆ ಫಸ್ಟ್ ಅದಕ್ಕೆ ನಾನು ಏನ್ ಮಾಡ್ಬೇಕು, ಈ ವ್ಯಾಲ್ಯೂಸ್ ಇಲ್ಲೇ ಬರಬೇಕು. ಈ ವ್ಯಾಲ್ಯೂಸ್ ಇಲ್ಲೇ ಬರ್ಬೇಕಂದ್ರೆ ನನ್ಗೆ ಎರಡು ಟೆಕ್ನಿಕ್ ಇದೆ. ಒಂದು, ಇದೇ ರೀತಿ ಎಲ್ಲಾನು ಸೆಲೆಕ್ಟ್ ಮಾಡಿ
ವಾಟ್ ಇಸ್ ದ ಶಾರ್ಟ್ಕಟ್ ಕೀ ದಟ್ ಐ ಟೋಲ್ಡ್? ಕಂಟ್ರೋಲ್ ಸಿ. ನೆನಪಿದ್ಯಾ? ಕಂಟ್ರೋಲ್ ಸಿ ಮಾಡ್ಕೊಂಡು ಇಲ್ಲಿಗೆ ಹೋಗಿ ಸೆಲ್ಗೆ ಕಂಟ್ರೋಲ್ ವಿ ಕೊಟ್ರೆ ನಿಮಗೆ ಬರುತ್ತೆ. ಇದು ಫಸ್ಟ್ ಟೆಕ್ನಿಕ್. ಅಥವಾ ಬ್ಯಾಕ್ ಸ್ಪೇಸ್ ಕಂಟ್ರೋಲ್ ಝೆಡ್ ಕೊಟ್ಬಿಡೋಣ. ಇವಾಗ ನಮ್ಗೆ ಅದು ಬೇಡ, ಡಿಸ್ಪ್ಲೇಗೆ ಬೇಡ. ಕಂಟ್ರೋಲ್ ಝೆಡ್ ಕೊಟ್ಟು, ಇಲ್ಲಾಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ಈಕ್ವಲ್ಸ್ ಕೊಟ್ಟು ಈ ಸೆಲ್ನ ಸೆಲೆಕ್ಟ್ ಮಾಡಿ, ಈಕ್ವಲ್ಸ್ ಕೊಟ್ಟು E24 ಈ ಕಾಲಮ್ ಅಲ್ಲಿರೋ 24th ರೋನಲ್ಲಿರೋ ವ್ಯಾಲ್ಯೂ ಅಂತ ಕೊಟ್ಟು ಎಂಟರ್ ಕೊಡಿ. ನಿಮ್ಗೆ ಅದೇ 85 ಬರುತ್ತೆ. ಅದೇ 85 ಬಂದಮೇಲೆ ಈ ಸ್ಮಾಲ್ ಪ್ಲಸ್ ಐಕಾನ್, ನೀವು ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಸ್ಮಾಲ್ ಪ್ಲಸ್ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಎಲ್ಲಾನು ಬರುತ್ತೆ. ಸೊ ನಿಮಗೆ 2 ಟೈಪ್ಸ್ ಅಲ್ಲಿ ಕೂಡ ಮಾಡ್ಬೋದು. ಇವಾಗ ನಾನು ಏನ್ ಮಾಡ್ತೀನಿ, ಈಗ 2 ವ್ಯಾಲ್ಯೂ ಬಂತಂದ್ರೆ ಈ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ತರ ಸೆಲೆಕ್ಟ್ ಮಾಡ್ಕೊಂಡು ಐ ವಿಲ್ ಗೋ ಟು ದಿಸ್ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಡೇಟಾ ಬಾರ್, and I will select solid fill. Now once after I get into a solid fill, again I will select this because I just want only the graph, not the number. Manage rules, edit rule, show only bars, and I click on OK. Okay, now you see here ಏನಾಯ್ತು, ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಬಾರ್ ಗ್ರಾಫ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಅರ್ಥ ಆಗ್ತಿದೆ? ಇವಾಗ ನೋಡಿ ಇಲ್ಲಿ 85 ಇದೆ, ಈ 85ನ ಇವಾಗ 100 ಮಾಡ್ಬಿಡ್ತೀನಿ. 100 ಮಾಡಿ ನೋಡಿ, ಈಗ ಬಾರ್ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಸೊ ಬೇಸ್ಡ್ ಆನ್ ದ ನಂಬರ್ ಯು ಕ್ಯಾನ್ ಚೇಂಜ್ ದಿ ಗ್ರಾಫ್. ಸೊ ಇದು ನಿಮಗೆ ಮಾರ್ಕ್ಸ್ ವಿತ್ ನಂಬರ್ಸ್ನ ನೀವೇನಾದ್ರು ರೆಪ್ರೆಸೆಂಟ್ ಮಾಡಬೇಕು, ಕಂಪನಿ ಡೇಟಾ, ಸೇಲ್ಸ್ ಡೇಟಾ ಆಗಿರ್ಬೋದು, ಪ್ರಾಫಿಟ್ಸ್ ಡೇಟಾ ಆಗಿರ್ಬೋದು, ಸೇಲ್ಸ್ ಮೆನ್ ಕಮಿಷನ್ ಡೇಟಾ ಆಗಿರ್ಬೋದು, ಈ ಥರ ಯಾವುದೇ ರೀತಿಯಾದಂಥ ಡೇಟಾನ ನಾವು ವಿಜುವಲೈಸೇಷನ್ ತರಬೇಕಂದ್ರೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ನಾವು ಡೇಟಾ ಬಾರ್ ಆಪ್ಷನ್ಸ್ ನ ಯೂಸ್ ಮಾಡ್ಕೊಳ್ಬಹುದು. I hope today you enjoyed this learning, and if you have liked the entire content of this video, please hit the like button, which encourages us to do a lot more video, especially for the benefit of you people. Thank you, my dear students. Hope you all have learned and enjoyed it. All the best.